ಇವತ್ತಿನ ವಿಡಿಯೋ ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ವಿಡಿಯೋ. ಅದು ಬ್ರಿಟಿಷರ ಆಳ್ವಿಕೆಯ ಕಾಲ. ಭಾರತೀಯರು ತಮ್ಮದೇ ಆದ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಲು ಸಾಧ್ಯವಿರಲಿಲ್ಲ. ಅನ್ಯಾಯದ ವಿರುದ್ಧ ಮಾತನಾಡಿದರೆ ಜೈಲು, ಹೋರಾಡಿದರೆ ಶಿಕ್ಷೆ, ಪ್ರತಿಭಟಿಸಿದರೆ ಲಾಠಿ. ಆದರೆ ಭಾರತೀಯರ ಮನಸ್ಸಿನಲ್ಲಿದ್ದ ಸ್ವಾತಂತ್ರ್ಯದ ಬೆಂಕಿಯನ್ನು ಯಾರಿಂದಲೂ ಆರಿಸಲು ಸಾಧ್ಯವಾಗಲಿಲ್ಲ. ಆ ಬೆಂಕಿಯ ಜ್ವಾಲೆಯಾಗಿ ಬಂದರು ಭಗತ್ ಸಿಂಗ್. ಅವರು ಕೇವಲ 23 ವರ್ಷದ ಯುವಕ, ಆದರೆ ಅವರ ಕನಸು ಒಬ್ಬ ಮನುಷ್ಯನ ಜೀವನಕ್ಕಿಂತ ದೊಡ್ಡದು. ಒಂದು ದಿನ ಅವರ ಸ್ನೇಹಿತ ಕೇಳಿದ, ಭಗತ್ ಸಿಂಗ್, ನಿನಗೆ ಸಾವಿನ ಭಯವಿಲ್ಲವೇ? ಅವರು ನಗುತ್ತಾ ಹೇಳಿದರು, ಸಾವು ಎಲ್ಲರಿಗೂ ಬರುತ್ತದೆ, ಆದರೆ ದೇಶಕ್ಕಾಗಿ ಬದುಕಿದವನ ಸಾವು ಕೂಡ ದೇಶಕ್ಕೆ ಒಂದು ಸಂದೇಶವಾಗುತ್ತದೆ. ಅವರಿಗೆ ಗೊತ್ತಿತ್ತು, ಅವರ ಮುಂದೆ ಇರುವ ದಾರಿ ಸುಲಭವಲ್ಲ. ಜೈಲು, ಹಿಂಸೆ, ಮರಣದಂಡನೆ. ಆದರೂ ಅವರು ಹಿಂದೆ ಸರಿಯಲಿಲ್ಲ. ಇನ್ನೊಂದು ಕಡೆ ಚಂದ್ರಶೇಖರ್ ಆಜಾದ್. ಅವರ ಹೆಸರು ಆಜಾದ್. ಅದು ಕೇವಲ ಹೆಸರು ಅಲ್ಲ, ಅದು ಅವರ ಪ್ರತಿಜ್ಞೆ. ಅವರು ಹೇಳಿದ್ದರು, ನಾನು ಆಜಾದ್, ನನ್ನನ್ನು ಯಾರೂ ಜೀವಂತವಾಗಿ ಬಂಧಿಸಲು ಸಾಧ್ಯವಿಲ್ಲ ಎಂದು. ಅವರ ಜೀವನದ ಕೊನೆಯ ಕ್ಷಣದಲ್ಲೂ ಬ್ರಿಟಿಷ್ ಸೈನಿಕರು ಅವರನ್ನು ಸುತ್ತುವರೆದರು. ಅವರ ಬಳಿ ಕೊನೆಯ ಗುಂಡು ಮಾತ್ರ ಉಳಿದಿತ್ತು. ಅವರು ತಮ್ಮ ಮಾತನ್ನು ನೆನಪಿಸಿಕೊಂಡರು, ನಾನು ಆಜಾದಾಗಿಯೇ ಸಾಯುತ್ತೇನೆ ಎಂದು, ಮತ್ತು ತಮ್ಮ ಮಾತನ್ನು ಉಳಿಸಿಕೊಂಡರು. ಆದರೆ ಸ್ವಾತಂತ್ರ್ಯದ ಹೋರಾಟ ಒಬ್ಬ ಭಗತ್ ಸಿಂಗ್ನದ್ದಲ್ಲ, ಒಬ್ಬ ಆಜಾದ್ನದ್ದೂ ಅಲ್ಲ, ಒಬ್ಬ ಸುಭಾಷ್ ಚಂದ್ರ ಬೋಸ್ನದ್ದೂ ಅಲ್ಲ. ಇದು ಒಬ್ಬ ರೈತನ ಹೋರಾಟ, ಒಬ್ಬ ಕಾರ್ಮಿಕನ ಹೋರಾಟ, ಒಬ್ಬ ತಾಯಿಯ ಹೋರಾಟ, ಒಬ್ಬ ವಿದ್ಯಾರ್ಥಿಯ ಹೋರಾಟ, ಒಬ್ಬ ಸಾಮಾನ್ಯ ಭಾರತೀಯನ ಹೋರಾಟ. ಯಾರೋ ಜೈಲಿಗೆ ಹೋದರು, ಯಾರೋ ತಮ್ಮ ಆಸ್ತಿಯನ್ನು ಕಳೆದುಕೊಂಡರು, ಯಾರೋ ತಮ್ಮ ಮಕ್ಕಳನ್ನು ಕಳೆದುಕೊಂಡರು, ಯಾರೋ ತಮ್ಮ ಪ್ರಾಣವನ್ನೇ ಕೊಟ್ಟರು. ಆದರೆ ಅವರ ಕನಸು ಒಂದೇ, ಭಾರತ ಸ್ವತಂತ್ರವಾಗಬೇಕು. ಕೊನೆಗೆ 1947ರಲ್ಲಿ ಆಗಸ್ಟ್ 15ರಂದು ಆ ದಿನ ಬಂದೇ ಬಂತು. ಭಾರತದ ಆಕಾಶದಲ್ಲಿ ತ್ರಿವರ್ಣ ಧ್ವಜ ಹಾರಿತು. ವರ್ಷಗಳ ನೋವು, ವರ್ಷಗಳ ಹೋರಾಟ, ವರ್ಷಗಳ ತ್ಯಾಗ ಆ ಒಂದು ಧ್ವಜದಲ್ಲಿ ಕಾಣಿಸಿತು. ಆ ದಿನ ಯಾರೋ ಒಬ್ಬರು ತಮ್ಮ ಮನೆಯ ಮುಂದೆ ನಿಂತು ಧ್ವಜವನ್ನು ನೋಡುತ್ತಾ ಹೇಳಿರಬಹುದು, ನಾನು ಸ್ವತಂತ್ರ ಭಾರತವನ್ನು ನೋಡುತ್ತೇನೆ ಎಂದುಕೊಂಡಿರಲಿಲ್ಲ ಎಂದು. ಆದರೆ ನನ್ನ ಮಗನ ತ್ಯಾಗ ವ್ಯರ್ಥವಾಗಲಿಲ್ಲ ಎಂದು ಅಂದುಕೊಂಡಿರುತ್ತಾರೆ. ಆದರೆ ಇಲ್ಲಿ ನಮ್ಮ ಕಥೆಯ ನಿಜವಾದ ಪ್ರಶ್ನೆ ಶುರುವಾಗುತ್ತದೆ. ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಆದರೆ ನಾವು ಆ ಸ್ವಾತಂತ್ರ್ಯವನ್ನು ಹೇಗೆ ಬಳಸುತ್ತಿದ್ದೇವೆ? ಅವರು ದೇಶಕ್ಕಾಗಿ ತಮ್ಮ ಜೀವನ ಕೊಟ್ಟರು, ನಾವು ದೇಶಕ್ಕಾಗಿ ಒಂದು ದಿನವೂ ಪ್ರಾಮಾಣಿಕವಾಗಿ ಬದುಕುತ್ತಿದ್ದೇವಾ? ಅವರು ಜೈಲಿಗೆ ಹೋದರು, ನಾವು ದೇಶದ ಕಾನೂನನ್ನು ಗೌರವಿಸುತ್ತೇವಾ? ಅವರು ದೇಶವನ್ನು ಒಂದಾಗಿಸಲು ಹೋರಾಡಿದರು, ನಾವು ಜಾತಿ, ಧರ್ಮ, ಭಾಷೆಯ ಹೆಸರಿನಲ್ಲಿ ಒಬ್ಬರನ್ನೊಬ್ಬರು ವಿಭಜಿಸುತ್ತಿಲ್ಲವೇ? ಆದ್ದರಿಂದ ಈ ಸ್ವಾತಂತ್ರ್ಯ ದಿನ ಕೇವಲ ಧ್ವಜ ಹಾರಿಸಬೇಡಿ, ಒಂದು ಪ್ರತಿಜ್ಞೆ ಮಾಡಿ, ನಾನು ನನ್ನ ದೇಶಕ್ಕೆ ತೊಂದರೆಯಾಗುವುದಿಲ್ಲ, ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ನನ್ನ ದೇಶದ ಆಸ್ತಿಯನ್ನು ಕಾಪಾಡುತ್ತೇನೆ, ನನ್ನ ಸಹ ಭಾರತೀಯರನ್ನು ಗೌರವಿಸುತ್ತೇನೆ, ನನಗೆ ಸಾಧ್ಯವಾದ ರೀತಿಯಲ್ಲಿ ನನ್ನ ದೇಶಕ್ಕೆ ಕೊಡುಗೆ ನೀಡುತ್ತೇನೆ ಎಂದು ಪ್ರಮಾಣ ಮಾಡಿಕೊಳ್ಳಿ. ಏಕೆಂದರೆ ಸ್ವಾತಂತ್ರ್ಯ ನಮಗೆ ಉಡುಗೊರೆಯಾಗಿ ಬಂದಿಲ್ಲ, ಅದು ಯಾರೋ ಒಬ್ಬರ ತ್ಯಾಗದಿಂದ ನಮಗೆ ಸಿಕ್ಕಿದೆ. ಆ ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಅವರ ಫೋಟೋಗೆ ಹೂ ಹಾಕುವುದಷ್ಟೇ ಅಲ್ಲ, ಅವರು ಕನಸು ಕಂಡ ಭಾರತವನ್ನು ನಮ್ಮ ಜೀವನದಲ್ಲಿ ನಿರ್ಮಿಸುವುದೇ ಅವರಿಗೆ ನಾವು ಕೊಡುವ ನಿಜವಾದ ಗೌರವ. ಈ ಅನ್ಯಾಯದ ವಿರುದ್ಧ ಅನೇಕ ಮಹಾನ್ ವೀರರು ಹೋರಾಡಿದರು. ಮಹಾತ್ಮ ಗಾಂಧೀಜಿ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಜನರನ್ನು ಒಗ್ಗೂಡಿಸಿದರು. ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಚಂದ್ರಶೇಖರ್ ಆಜಾದ್ ಬ್ರಿಟಿಷರಿಗೆ ಎಂದಿಗೂ ಶರಣಾಗದೆ ವೀರಮರಣ ಹೊಂದಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ ಸೇರಿದಂತೆ ಸಾವಿರಾರು ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ನಿಂತರು. ಅವರ ಹೋರಾಟ, ತ್ಯಾಗ ಮತ್ತು ಕೋಟ್ಯಾಂತರ ಭಾರತೀಯರ ಒಗ್ಗಟ್ಟಿನ ಫಲವಾಗಿದೆ. 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಆದರೆ ನೆನಪಿರಲಿ, ಸ್ವಾತಂತ್ರ್ಯ ನಮಗೆ ಉಡುಗೊರೆಯಾಗಿ ಸಿಕ್ಕಿಲ್ಲ, ಅದು ಅನೇಕ ವೀರರ ತ್ಯಾಗದಿಂದ ಸಿಕ್ಕಿದೆ. ಆದ್ದರಿಂದ ಈ ಸ್ವಾತಂತ್ರ್ಯ ದಿನ ಕೇವಲ ಧ್ವಜ ಹಾರಿಸುವುದಲ್ಲ, ನಮ್ಮ ದೇಶವನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವುದು, ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವುದು ಮತ್ತು ಭಾರತವನ್ನು ಇನ್ನಷ್ಟು ಉತ್ತಮ ದೇಶವನ್ನಾಗಿ ಮಾಡುವುದು. ಅದೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು
ನಾವು ಕೊಡುವ ನಿಜವಾದ ಗೌರವ. ಒಂದೇ ಮಾತರಂ. ಜೈ ಹಿಂದ್. ಈ ಕಥೆಯನ್ನು ನೋಡಿದ ನಿಮಗೆ ಧನ್ಯವಾದಗಳು. ನಮ್ಮ ಸ್ವಾತಂತ್ರ್ಯದ ಮಹತ್ವವನ್ನು ಯಾವತ್ತೂ ಮರೆಯಬೇಡಿ. ದೇಶವನ್ನು ಪ್ರೀತಿಸಿ, ದೇಶಕ್ಕಾಗಿ ಒಳ್ಳೆಯ ಕೆಲಸ ಮಾಡಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್.